ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಮೃದ್ಧಿ ಕಿಚನ್ ಆ್ಯಂಡ್ ಟಿಪ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ 25% ಡಿಸ್ಕೌಂಟ್ ಸೇಲ್ ಇತ್ತು ಮೈಸೂರಲ್ಲಿ. ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ ಶುಕ್ರವಾರ. ಶನಿವಾರ ಒಂದಿನ ಇತ್ತು, ಯಾರು ಬೇಕಾದ್ರೆ ಪರ್ಚೇಸ್ ಮಾಡಿ ಅಂತ. ಅದು ಗಡಿಬಿಡಿಲಿ ಬೇಗ ಅಪ್ಲೋಡ್ ಮಾಡಾಕಿದ್ದು. ಇವಾಗ ಡೀಟೇಲ್ ಆಗಿ ನಿಮಗೆ ಸ್ಯಾರೀಸ್ ಎಲ್ಲ ಹೇಗಿತ್ತು, ಯಾವ್ಯಾವ ಸ್ಯಾರಿ ನಾನು ತೊಗೊಂಡೆ, ನನ್ನ ಸ್ಯಾರಿಲಿ ಏನು ಡ್ಯಾಮೇಜ್ ಇತ್ತು, ಸೆಕೆಂಡ್ ಸೇಲ್ ಅಂದರೆ ಏನು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮೈಸೂರು ಮಾನಂದವಾಡಿ ರೋಡಲ್ಲಿ ಸಿಲ್ಕ್ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ಶತಮಾನೋತ್ಸವ ಭವನದಲ್ಲಿ 25% ಡಿಸ್ಕೌಂಟ್ ಸೇಲ್ ಇಟ್ಟಿದ್ದು. ಸೆಕೆಂಡ್ ಸೇಲ್ ಅಂತಂದರೆ ಅದು ಹೊಸ ಸ್ಯಾರಿಗಳೇ, ಅದರಲ್ಲಿ ಸಣ್ಣ ಪುಟ್ಟ ಮೈನರ್ ಡ್ಯಾಮೇಜಸ್ ಇರುತ್ತೆ, ಅದಕ್ಕೆ ಅದನ್ನು ಸೆಕೆಂಡ್ ಸೇಲ್ ಅಂತಾರೆ. 25% ಡಿಸ್ಕೌಂಟಲ್ಲಿ ಸೇಲ್ ಮಾಡ್ತಾರೆ. ನೋಡಿ, ನಾನು ಈ ಥರ ಸ್ಯಾರಿ ತೊಗೊಂಡೆ. ಈ ಸ್ಯಾರಿಗೆ 23,000 ಸಮಥಿಂಗ್ ಆಗಿದೆ. ಬಿಲ್ನು ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಡೇ ಹೋದಾಗ ನನಗೆ ಸ್ಯಾರಿ ಸಿಕ್ಕಲಿಲ್ಲ. ಫಸ್ಟ್ ಡೇ ಎಲ್ಲ ಕಾಂಟ್ರಾಸ್ಟ್ ಬಾರ್ಡರ್ ಇರೋ ಸ್ಯಾರಿ ಇತ್ತು, ಆದರೆ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನನಗೆ ಸ್ಯಾರಿ ಸಿಕ್ಕಲಿಲ್ಲಲ್ವ, ಅದಕ್ಕೆ ಬೇಜಾರಾಗಿ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ ನಾನು. ಫಸ್ಟ್ ಡೇ ಸಂಜೆ 4:30ಗೆ ಹೋಗಿದ್ದೆ. ಸೆಕೆಂಡ್ ಡೇನೂ ತುಂಬ ವೆರೈಟೀಸ್ ಆಫ್ ಸ್ಯಾರಿ ಇತ್ತು. ನಿಮ್ಗೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನನ್ನ ಸ್ಯಾರಿ ಬೆಲೆ ಇದು, ಪಾಸ್ ಮಾಡಿಕೊಂಡು ಬೇಕಾದ್ರೆ ನೀವು ನೋಡ್ಕೊಳ್ಳಿ. 23,342 ರುಪೀಸ್ ಆಗಿತ್ತು. ಡಿಸ್ಕೌಂಟ್ ಇದ್ದಿದ್ದರಿಂದ ನನಗೆ 7,410 ರುಪೀಸ್ ಡಿಸ್ಕೌಂಟ್ ಸಿಕ್ಕಿದೆ. ಇಲ್ಲ ಅಂತಂದರೆ 31,000 ಅಷ್ಟೇ ಆಗ್ತಾಯಿತ್ತು ಅಪ್ರಾಕ್ಸಿಮೇಟ್ ಆಗಿ. ನೋಡಿ, ಇದು ನಂದು ಸ್ಯಾರಿ. 2 ಸೈಡ್ಸುವೆ ಈ ಥರನೇ ಬಾರ್ಡರ್ ಇದೆ. ತುಂಬ ರಶ್ ಇರುತ್ತಲ್ವ, ನಮಗೆ ಚಾಯ್ಸ್ ಸಿಗೋದಿಲ್ಲ. ಯಾರೋ ಈ ಸ್ಯಾರಿನ ಬೇಡ, ಜಾಸ್ತಿ ಆಗೋಯ್ತು ಅಂತ ಕೊಟ್ಬಿಟ್ರು. ಅದಕ್ಕೆ ನಾನು ತೊಗೊಂಡೆ. ನಾನು ಹೋಗೋವರೆಗೆ ಎಲ್ಲ ಸ್ಯಾರಿಗಳು ತೊಗೊಬಿಟ್ಟಿದ್ರು, ಸ್ಯಾರಿನೇ ಇರಲಿಲ್ಲ. ನೋಡಿ, ಇದು ಪಲ್ಲು ಈ ಥರನೇ ಮೈಸೂರು ಸಿಲ್ಕ್ ಸ್ಯಾರಿಗೆ ಕಡ್ಡಿ ಪಲ್ಲು ಅಂತೀವಲ್ಲ, ಆ ಥರನೇ ಪಲ್ಲು ಬರೋದು. ಇಲ್ಲೆಲ್ಲ ಬಾರ್ಕೋಡ್ ಹಾಕಿರ್ತಾರೆ, ಟ್ಯಾಗು ಬಾರ್ಕೋಡ್ ಎಲ್ಲ ಹಾಕಿರ್ತಾರೆ. ನೆಕ್ಸ್ಟು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಆವಾಗ ನಾನು ಹೇಳೋದು ತಿಳಿಸೋದೆಲ್ಲ ನಿಮಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ನೋಡಿ, ನನ್ನ ಸ್ಯಾರಿಲಿ ಇಲ್ಲಿ ಡ್ಯಾಮೇಜ್ ಇದೆ. ಇಲ್ಲಿ ವೈಟ್ ಕಲರ್ ಥ್ರೆಡ್ಡಲ್ಲಿ ಸಿಂಗಲ್ ಎಳೆಯಲ್ಲಿ ಕಟ್ಟಿದ್ದಾರಲ್ವ, ಇಲ್ಲಿ ಡ್ಯಾಮೇಜ್ ಇರೋದು. ನೋಡಿ, ಅಲ್ಲಿ ಬಾರ್ಡರ್ ಹತ್ರ ಒಂದು ಸ್ವಲ್ಪ ಹಿಂಗೆ ಎಳ್ಕೊಂಡಂಗೆ ಆಗಿದೆ. ಇದಕ್ಕೆ ಈ ಥರ 25%ಅಲ್ಲಿ ಡಿಸ್ಕೌಂಟ್ ಕೊಟ್ಟು ಸೇಲ್ ಮಾಡಿಬಿಡ್ತಾರೆ. ಇದಕ್ಕೇ ಸೆಕೆಂಡ್ ಸೇಲ್ ಅಂತಂದು. ಸಣ್ಣ ಪುಟ್ಟ ಡ್ಯಾಮೇಜಸ್ ಇರುತ್ತೆ. ಇನ್ನೊಂದು ಸ್ಯಾರಿಗಳಿಗೆ ಸ್ವಲ್ಪ ಥ್ರೆಡ್ಡಿಂಗ್ ಬಂದುಬಿಟ್ಟಿರುತ್ತೆ. ನೋಡಿ, ನನ್ನ ಸ್ಯಾರಿಗೆ ಈ ಥರ ಬಾರ್ಡರ್ ಹತ್ರ ಸ್ವಲ್ಪ ಈ ಥರ ಉಜ್ಜೋದಂಗೆ ಆಗಿಬಿಟ್ಟಿದೆ. ಅದನ್ನು ಏನಂತ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡಿ, ಹತ್ತಿರದಲ್ಲಿ ತೋರಿಸ್ತೀನಿ. ಬಾರ್ಡರ್ ಹತ್ರ ಸ್ವಲ್ಪ ಈ ಥರ ಆಗಿಬಿಟ್ಟಿದೆ, ನೋಡ್ಕೊಳ್ಳಿ. ಹಾಗಾಗಿದೆ. ಅದಕ್ಕೆ ಇದಕ್ಕೆ 25% ಡಿಸ್ಕೌಂಟ್ ಕೊಟ್ಟಿರೋದು. ಮೈನರ್ ಮಿಸ್ಟೇಕ್ ಅಲ್ವಾ, ಅದಕ್ಕೆ ಎಲ್ಲರೂ ಇಷ್ಟೊಂದು ಕ್ರೌಡ್ ಇರುತ್ತೆ, ಒಂದು ಸ್ವಲ್ಪ ಮಿಸ್ಟೇಕ್ ಇರುತ್ತೆ. ಆಮೇಲೆ ನಮಗೆ ದುಡ್ಡು ಸೇವ್ ಆಗುತ್ತಲ್ವ. ಅವ್ರು 30% ಕೊಟ್ಟರೆ 10,000 ರೂಪಾಯಿಗೆ 3,000ನೇ ಕಡಿಮೆ ಆಗಿಬಿಡುತ್ತೆ. ಅವರು 25% ಕೊಟ್ಟಿರೋದ್ರಿಂದ 2,500 ರೂಪಾಯಿ 10,000 ರೂಪಾಯಿಗೆ ಕಡಿಮೆ ಆಗಿದ್ದು. ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಪೇಪರ್ಲು ಬರೆದಿರ್ತಾರೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ನಾನು ಸ್ಯಾರಿ ಉಟ್ಟಾಗ ಈ ಥರ ಕಾಣಿಸ್ತಾ ಇತ್ತು. ಆ ಬ್ಲೌಸು ನಾನೇ ಸ್ಟಿಚ್ ಮಾಡಿರೋದು. ಶುಕ್ರವಾರ ನಾನು ಸ್ಯಾರಿ ಪರ್ಚೇಸ್ ಮಾಡಿದ್ದು, ಅದಕ್ಕೆ ತಂದ ತಕ್ಷಣ ಉಟ್ಟು ನೋಡಿಬಿಟ್ಟೆ. ನೋಡಿ, ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಮಾಡಿದ್ದೀನಿ ಆ ಬ್ಲೌಸ್ಗೆ. ನನ್ನ ಸ್ಯಾರಿಗೆ ನಾನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತೀನಿ, ಮತ್ತು ಕುಚ್ಚೆಲ್ಲ ನಾನೇ ಹಾಕೊಳ್ಳೋದು, ಹೊರಗಡೆ ಯಾರಿಗೂ ಕೊಡೋದಿಲ್ಲ. ನನ್ನ ಹತ್ರ ಉಷಾ ಜನಮ್ ಎಂಬ್ರಾಯ್ಡ್ರಿ ಮಷೀನ್ ಇದೆ, ಅದ್ರ ಬಗ್ಗೆನೂ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ, ಈ ಥರ ಸ್ಯಾರೀಸ್ಗಳಿತ್ತು. ಇದಕ್ಕೂ 2 ಸೈಡ್ ಬಾರ್ಡರ್ ಇತ್ತು. ನೋಡಿ, ಇದು ಪಿಕಾಕ್ ಬಾರ್ಡರ್ ತುಂಬ ಚೆನ್ನಾಗಿತ್ತು. ಇದಕ್ಕೆ 48,000 ಆಗಿತ್ತು. ಇದಕ್ಕೆ ಈ ಥರ ಪಿಂಕ್, ಇದಕ್ಕೂ 2 ಸೈಡ್ಸು ಬಾರ್ಡರ್ ಇದೆ. ಇದನ್ನೆಲ್ಲ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ನೋಡಿ, ಇಷ್ಟೊಂದು ಕ್ರೌಡ್ ಇರುತ್ತೆ. ನೀವು ಫಸ್ಟ್ ಬ್ಯಾಚ್ಗೆ ಹೋದ್ರೆ ನೀವು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಒಬ್ಬೊಬ್ರು ನೋಡಿ 8-10 ಸ್ಯಾರಿಗಳನ್ನ ಹಿಡ್ಕೊಂಡು ನಿಂತಿರ್ತಾರೆ. ಆದರೆ ಬಿಲ್ಲಿಂಗ್ ಮಾತ್ರ 2 ಸ್ಯಾರಿ ಅಷ್ಟೇ ಅವ್ರಿಗೆ ಕೊಡೋದು, ಇನ್ನೆಲ್ಲನೂ ಕಿತ್ಕೊಂಡ್ಬಿಡ್ತಾರೆ. ನೋಡಿ, ಒಳಗಡೆ ಈ ಥರ ಪೆಂಡಲ್ ಹಾಕಿ ಪೋಲ್ಸಲ್ಲಿ ಕಟ್ಟಿ ಈ ಥರ ಕ್ಯೂ ಅಲ್ಲಿ ಹೋಗಬೇಕಾಗಿತ್ತು. ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚು. ನಾನು ಹೋಗಿದ್ದು 3rd ಬ್ಯಾಚ್ಗೆ. ನಾನಾದ್ಮೇಲೂ ತುಂಬ ಜನ ಇದ್ರು, ಒಂದು 5 ಬ್ಯಾಚಸ್ ಆಗ್ತೇನೋ. ನೋಡಿ, ಶಾಪ್ ಓಪನ್ ಆಗೋಕ್ಕೂ ಮುಂಚೆನೇ ಗೇಟಲ್ಲೇ ಇಷ್ಟೊಂದು ಜನ ಕಾಯ್ತಾ ಇದ್ದಾರೆ. ರಾತ್ರಿ 3 ಗಂಟೆಯಿಂದನೇ ಬಂದು ನಿಂತಿದ್ರು ಅಂತ ಒಬ್ಬೊಬ್ರು ಹೇಳಿದ್ರು. 5 ಗಂಟೆಯಿಂದನೇ ಬಂದು ನಿಂತಿರ್ತಾರೆ ಅಂತ ಹೇಳ್ತಾ ಇದ್ರು. ನಾವು ಹೋಗಿದ್ದು 9:30ಗೆ. ನೋಡಿ, ಆ ಥರ ಚೆಕ್ಸ್ ಸ್ಯಾರಿ ಮತ್ತು ಪ್ರಿಂಟೆಡಲ್ಲೂ ಸ್ಯಾರೀಸ್ಗಳು ತುಂಬ ಇದ್ವು, ಕಲರ್ಸು ತುಂಬ ಇತ್ತು. 10 o'clockಗೆ ಶಾಪ್ ಓಪನ್ ಆಯಿತು. ಆವಾಗ 200 ಮೆಂಬರ್ಸ್ ಅಷ್ಟು ಒಳಗಡೆ ಬಿಟ್ಟರು. ನೋಡಿ, ಇವರೆಲ್ಲ ಫಸ್ಟ್ ಬ್ಯಾಚ್ ಅವರು. ಒಬ್ಬೊಬ್ಬರು 8-10 ಸ್ಯಾರಿಗಳನ್ನ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಬೇರೆಯವ್ರಿಗೆ ಸ್ಯಾರಿನೇ ಇರೋದಿಲ್ಲ. ನಾವು 3rd ಬ್ಯಾಚ್ಗೆ ಹೋಗೋರಿಗೆ ನಮಗೆ ಸ್ಯಾರಿನೇ ಇರಲಿಲ್ಲ. ಅವ್ರು ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ 2 ಸ್ಯಾರಿ ಕೊಡೋದು. ಆವಾಗ ಮಿಕ್ಕಿದ ಸ್ಯಾರಿ ನಮಗೆ ಕೊಟ್ಬಿಡ್ತಾರೆ. ಆವಾಗ ಯಾರೋ ಕೊಟ್ಟಾಗ ನನಗೆ ಗ್ರೀನು ಮತ್ತು ಒಂದು ರಮಾ ಗ್ರೀನ್ ಕೊಟ್ಟರು. ನಾನು ಗ್ರೀನ್ ತಗೊಂಡೆ. ನೋಡಿ, ಇದು ಸ್ಟಾರ್ ಆಫ್ ಮೈಸೂರು ಅವರು ಫ್ರೈಡೇ ತೆಗ್ದಿದ್ದ ಫೋಟೋ. ಇದು ಪೇಪರಲ್ಲಿ ಬಂದಿದೆ, ಓದ್ಕೊಳ್ಳಿ. ಇದನ್ನ ಬೇಕಾದ್ರೆ ಪಾಸ್ ಮಾಡಿಕೊಂಡು. ಡಿಸ್ಕೌಂಟ್ ಸೇಲ್ ಇಟ್ಟಾಗ ನೀವೇನಾದ್ರು ತಗೊಳ್ಬೇಕು ಅಂತ ಅಂದರೆ 6 ಗಂಟೆ 7 ಗಂಟೆ ಒಳಗೆ ಹೋದ್ರೆ ಬೆಟರು. ಫಸ್ಟ್ ಬ್ಯಾಚ್ಗೆ ಹೋದರೆ ನಿಮಗೆ ಚಾಯ್ಸಸ್ ಸಿಗುತ್ತೆ. ಫಸ್ಟ್ ಡೇ ಇನ್ನೂ ಚೆನ್ನಾಗಿರೋ ಸ್ಯಾರೀಸ್ ಹಾಕಿರೋ, ಕಾಂಟ್ರಾಸ್ಟ್ ಬಾರ್ಡರ್ ಎಲ್ಲ ಇತ್ತು. ಸೆಕೆಂಡ್ ಡೇನು ಫಸ್ಟ್ ಡೇ ಬಂದಿರೋರು ಬಂದಿದ್ರು, ಅವ್ರು ಹೇಳ್ತಾ ಇದ್ರು. ನಾನು ಫಸ್ಟ್ ಡೇ ಹೋದಾಗ ನೋಡಿದ್ನೆಲ್ಲ ಎಲ್ಲ ಇಟ್ಕೊಂಡಿರೋ ಕಾಂಟ್ರಾಸ್ಟ್ ಬಾರ್ಡರ್ ಇರೋ ಸ್ಯಾರೀಸ್ನೆಲ್ಲ ಇಟ್ಕೊಂಡಿರೋ. ಸೆಕೆಂಡ್ ಡೇ
ನಮಗೆ ಎಲ್ಲ ಸೆಲ್ಫ್ ಕಲರ್ ಸ್ಯಾರಿನೇ ಇದ್ದಿದ್ದು. ನೋಡಿ ಈ ಥರ ಕ್ಯಾರೆಟ್ ಆಯಿಲ್ ಬಗ್ಗೆನೂ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆರೆಂಜ್ ಪೀಲ್ನ ಯೂಸ್ ಮಾಡಿದ್ದೀನಿ. ಈ ಆಯಿಲು ತುಂಬ ಗುಡ್ ರಿಸಲ್ಟ್ ಕೊಡುತ್ತೆ. ಬ್ಲ್ಯಾಕ್ ಸ್ಪಾಟ್ ಎಲ್ಲ ಕಡಿಮೆ ಆಗುತ್ತೆ, ಟ್ರೈ ಮಾಡಿ. ನೋಡಿ ಇದು ಅಲೋವೆರಾ ಆಯಿಲು, ಇದು 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿದ್ದು. ಇದು ಫೇಸು ಮತ್ತು ಹೇರ್ಗೂ ತುಂಬ ಚೆನ್ನಾಗಿರುತ್ತೆ. ಸಾರಿ ಕುಚ್ ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಬನ್ನಿ ಇವಾಗ ಯಾವ್ಯಾವ ಥರ ಸ್ಯಾರೀಸ್ ಇತ್ತು ಅಂತ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಸ್ಮಾಲ್ ಬಾರ್ಡರ್ ಇರುತ್ತೆ, ಬಾಡಿ ಎಲ್ಲ ಪ್ಲೈನ್ ಇರುತ್ತೆ. ಇದು ಪಲ್ಲು ಸೈಡ್ ಈ ಥರ ಕಡ್ಡಿ ಥರ ಬಂದಿರುತ್ತೆ, ಕಡ್ಡಿ ಪಲ್ಲು ಅಂತೀವಲ್ಲ, ಹಾಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈ ಥರ ಸಣ್ಣ ಬಾರ್ಡರ್ ಸ್ಯಾರಿಗೆ 15,000 to 17,000 ರೂಪಾಯಿ ಆಗುತ್ತೆ. ನೋಡಿ ಇದು ಪಿಕಾಕ್ ಬಾರ್ಡರ್ ಸ್ಯಾರಿ, ಇದು ತುಂಬ ರಿಚ್ ಆಗಿತ್ತು. ಪಲ್ಲು ಅಷ್ಟೇ, ಯಾವುದಕ್ಕೂ ರಿಚ್ ಪಲ್ಲು ಇರೋದಿಲ್ಲ, ಇದೇ ಥರ ಕಡ್ಡಿ ಪಲ್ಲುನೇ ಇರೋದು. ಈ ಸ್ಯಾರಿದು ಪಲ್ಲು ಇದು. ಬಾಡಿ ಈ ಥರ ಪ್ಲೈನಲ್ಲಿದ್ದು 2 ಸೈಡುವೆ ಈ ಥರ ಪಿಕಾಕ್ ಬಾರ್ಡರ್ ಇರುತ್ತೆ. ಈಗ ನಾನು ತೋರಿಸ್ತಿರೋ ಎಲ್ಲ ಸ್ಯಾರಿನೂ ಸೆಲ್ಫ್ ಕಲರು, 2 ಸೈಡು ಬಾರ್ಡರ್ ಇರುತ್ತೆ. ಪಲ್ಲು ಮಾತ್ರ ಕಡ್ಡಿ ಪಲ್ಲು, ಕನ್ಫ್ಯೂಸ್ ಆಗಬೇಡಿ. ಈ ಗ್ರೇ ಕಲರ್ ಸ್ಯಾರಿಗೆ 15,000 to 17,000 ರೂಪಾಯಿ ಆಗುತ್ತೆ. ಇದು ಪಿಕಾಕ್ದು, ಇದಕ್ಕಲ್ಲ, ಇದಕ್ಕೆ 45,000. ಸಣ್ಣದಾಗಿ ಬಾರ್ಡರ್ ಇದ್ದರೆ ಕಡಿಮೆ ದುಡ್ಡು, ಜಾಸ್ತಿ ಬಾರ್ಡರ್ ಇದ್ದರೆ ಜಾಸ್ತಿ ದುಡ್ಡು ಆಗುತ್ತೆ. ನೋಡಿ ಇದಕ್ಕೂ 15,000 to 17,000 ಆಗುತ್ತೆ, ಈ ಗ್ರೇ ಕಲರ್ಗೂ. ಈಗ ನಾನು ತೋರಿಸ್ತಿರೋ ಸ್ಯಾರಿಗೆಲ್ಲ ತುಂಬ ಕಲರ್ಸಲ್ಲಿ ಸಿಗ್ತಾ ಇದ್ವು, ಎಲ್ಲ ಕಲರ್ಸು ಇದ್ವು. ಇನ್ನೂ 2 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿದು ಬಿಲ್ ಹೇಗಿರುತ್ತೆ, ಯಾವ ಥರ ಕೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ಸರ್ಚ್ ಮಾಡಿ. ನಾವು ಶತಮಾನೋತ್ಸವ ಭವನಕ್ಕೆ ಹೋಗೋವರೆಗೆ 9:30 ಆಗಿಬಿಟ್ಟಿತ್ತು. ಆವಾಗಲೇ ತುಂಬ ಕ್ಯೂ ಇತ್ತು. ಒಂದು 500 to 600 ಮೆಂಬರ್ಸ್ ಇದ್ದರು. ನನಗಂತೂ ಸಾರಿ ಸಿಗೋದಿಲ್ಲ, ವಾಪಸ್ ಹೋಗ್ಬಿಡೋಣ ಮನೆಗೆ ಅಂತ ಅಂದ್ಕೊಳ್ತಾ ಇದ್ದೆ. ಆದರೂ ಅಲ್ಲಿ ಪಕ್ಕದಲ್ಲಿರೋರಲ್ಲಿ ನೋಡೋಣ, ಟ್ರೈ ಮಾಡೋಣ ಇರಿ ಅಂತ ಅಂದರು. ಆವಾಗ ನಾನು ನಿಂತ್ಕೊಂಡೆ. ನಮ್ಮನ್ನು ಬಿಟ್ಟಿದ್ದು 3rd ಬ್ಯಾಚ್ಗೆ ಅವರು. ಶಾಪ್ ಓಪನ್ ಆಗೋದು 10 o'clockಗೆ. ಲೇಡೀಸಿಗೆ ಮಾತ್ರ 2 ಸ್ಯಾರಿ ಬಿಲ್ಲಿಂಗಿಗೆ ಕೊಡ್ತಾರೆ, ನಾವು 2 ಸ್ಯಾರಿ ಅಷ್ಟೇ ತೊಗೊಳ್ಬೇಕು. ಜೆಂಟ್ಸಿಗೆ ಮಾತ್ರ ಒಂದೇ ಸ್ಯಾರಿ ಕೊಡೋದು. ಜೆಂಟ್ಸು ಬಂದಿದ್ದರು, ಬ್ಯಾಂಗ್ಳೂರಿಂದನೂ ಬಂದಿದ್ದರು ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ. ಅವರು ಬ್ಯಾಂಗ್ಳೂರನ್ನ 6 o'clockಗೆ ಬಿಟ್ಟು ಬೆಳಗ್ಗೆ 9:30ಗೆ ಇಲ್ಲಿ ಮೈಸೂರಿಗೆ ಬಂದಿದ್ದರು. ಆ ಬ್ಲೂ ಕಲರ್ ಸ್ಯಾರಿ ಪಿಕಾಕ್ ಇದೆಯಲ್ಲ, ಅದು ಅವರೇ ತಗೊಂಡಿದ್ದ ಸ್ಯಾರಿ ಅದು. ನೋಡಿ ಇದು ಬೇಬಿ ಪಿಂಕ್ ಸ್ಯಾರಿನೂ ತುಂಬ ಚೆನ್ನಾಗಿತ್ತು. ಇದಕ್ಕೂ ಈ ಥರ 2 ಸೈಡು ಬಾರ್ಡರ್ ಇದೆ. ಇದೇ ಥರ ಸ್ಯಾರಿ ನಾನು ಲಾಸ್ಟ್ ಇಯರ್ ತೊಗೊಂಡೆ, ಅದ್ರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನೋಡಿ ಈ ಥರ ಬುಟ್ಟಾಸ್ ಇತ್ತು. ಈ ಸ್ಯಾರಿಗೆ 32,000 ಆಗ್ತಾ ಇತ್ತು. ಪಲ್ಲು ಆದಮೇಲೆ ಈ ಥರ ಬುಟ್ಟ ಬರುತ್ತೆ ಈ ಸ್ಯಾರಿಗೆ. ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಮುಂದೆ. ಇನ್ನೊಂದು ರಮಾ ಗ್ರೀನ್ ಸ್ಯಾರಿ ಇದೆ, ಅದರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ನನ್ನ ಸ್ಯಾರಿ ಅಷ್ಟೇ ಇದಕ್ಕೂ ಬಾರ್ಡರ್ ಇದ್ದಿದ್ದು, ಆದರೆ ಬುಟ್ಟ ಇದ್ದಕ್ಕೆ ಇದಕ್ಕೆ ಜಾಸ್ತಿ ಆಯ್ತೇನೋ. ನಂದಕ್ಕೆ 24,000, ಇದಕ್ಕೆ 32,000. ಬುಟ್ಟ ಒಂದು 1 ಮೀಟರ್ ಅಷ್ಟಿರುತ್ತೆ, ಫುಲ್ ಸ್ಯಾರಿ ಇರೋಲ್ಲ. ಮುಂಚೆ ಗ್ರೇ ಕಲರ್ ಸ್ಯಾರಿ ನೋಡಿದ್ರಲ್ಲ, ಅದ್ರದ್ದು ಪಲ್ಲು ಇದು. ನೋಡಿ ಈ ಥರ ಗ್ರೀನ್ ಕಲರ್ ಸ್ಯಾರಿ, ಇದಕ್ಕೂ 32,000 ಆಗುತ್ತೆ. ಇದು ಪಲ್ಲು ಇದು. ನೋಡಿ ಇದು ಅಷ್ಟೇ, ಇದಕ್ಕೂ 32,000. ದೊಡ್ಡ ಚೆಕ್ಸಲ್ಲೂ ತುಂಬ ಕಲರ್ಸ್ ಇತ್ತು. ಆ ಸ್ಯಾರಿನೂ ತುಂಬ ಜನ ತೊಗೊಂಡಿದ್ರು. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತಂದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಹೆಚ್ಚೆಚ್ಚು ಜನರಿಗೆ ರೀಚ್ ಆಗುತ್ತೆ. ನೋಡಿ ಇದು ಪ್ರಿಂಟೆಡ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಪಲ್ಲು ನಾನು ತೋರಿಸ್ತಿದ್ದು. ಈ ಥರ ದೊಡ್ಡ ಮ್ಯಾಂಗೋಸು, ಆಮೇಲೆ ಸ್ಮಾಲ್ ಮ್ಯಾಂಗೋಸ್ಗಳು ಇತ್ತು. ಈ ಸ್ಯಾರಿನೂ ತುಂಬ ಚೆನ್ನಾಗಿತ್ತು, ಇದರಲ್ಲೂ ಕಲರ್ಸ್ ಇತ್ತು. ಇದು ಬಾಡಿ ಇದು, ಅದು ಬಾರ್ಡರ್. ಅದು ಸ್ಯಾರಿ ಪೂರ್ತಿ ಇದೇ ಥರ ಇರುತ್ತೆ. ನೋಡಿ ಬಾಡಿ ಎಲ್ಲ ಈ ಥರ ಬರುತ್ತೆ, ಕೆಳಗಡೆ ಬಾರ್ಡರ್ ಇರುತ್ತೆ, ಬುಟ್ಟ ಎಲ್ಲ ಬಾಡಿ ಪೂರ್ತಿ ಬರುತ್ತೆ. ನಾನು ಆವಾಗಲೇ ತೋರಿಸೋದ್ನಲ್ಲ, ಅದು ಪಲ್ಲು. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಪಲ್ಲು ಇದು. ಬಾಡಿ ಎಲ್ಲ ಈ ಥರ ಪ್ರಿಂಟೆಡಲ್ಲಿ ಬುಟ್ಟ ಬರುತ್ತೆ. ನೋಡಿ ಇದು ಬ್ಲ್ಯಾಕ್ ಕಲರ್ ಸ್ಯಾರಿ, ಇದರಲ್ಲೂ ತುಂಬ ಕಲರ್ಸ್ ಇತ್ತು. ಇದಕ್ಕೆ 20,000 ಆಗ್ತಾಯಿತ್ತು. ನನಗೆ ಬ್ಲ್ಯಾಕ್ ಆಗೋಲ್ಲ ಅಂತ ತೊಗೊಳ್ಳಿಲ್ಲ. ನೋಡಿ ಇದು ರಮಾ ಗ್ರೀನ್ ಸ್ಯಾರಿ, ಇದು ಸಿಕ್ಕಿತ್ತು. ನೋಡಿ ಈ ಥರ ವೈಟ್ ಕಲರ್ ಪೇಪರಲ್ಲಿ ಬರೆದಿರ್ತಾರೆ ಏನು ಡ್ಯಾಮೇಜ್ ಇರುತ್ತೆ ಅಂತ, ಅಲ್ಲಿ ಟ್ಯಾಗ್ ಮಾಡಿರ್ತಾರೆ. ನೋಡಿ ಇದು ವೈನ್ ಕಲರ್ ಸ್ಯಾರಿ ಇದು. ಇದಕ್ಕೂ 32,000 ಆಗ್ತಾಯಿತ್ತು. ಅದರಲ್ಲಿ ನೋಡಿ ಇಲ್ಲೆಲ್ಲ ವೈಟ್ ಆಗಿಬಿಟ್ಟಿತ್ತು, ಕಲರ್ ಫೇಡ್ ಆದಂಗೆ ಆಗಿತ್ತು. ಅದಕ್ಕೆ ಈ ಸ್ಯಾರಿ ನಾನು ತೊಗೊಳ್ಳಿಲ್ಲ. ನೋಡಿ ಈ ಬಾರ್ಡ್ರು ತುಂಬ ದೊಡ್ಡದಾಗಿ ಇತ್ತು, 32,000 ಕೊಡ್ಬೋದಾಗಿತ್ತು. ಬೇಕಾದ್ರೆ ತೊಗೊಂಡು ಯಾರು ಕಲರ್ ಹಾಕಿಸ್ಕೊಳ್ಬಹುದು. ಅಷ್ಟೇನು ಫೇಡ್ ಆಗಿದ್ದು ಕಾಣ್ತಿರ್ಲಿಲ್ಲ ಅನಿಸುತ್ತೆ. ನೋಡಿ 2 ಸೈಡು ಅಷ್ಟೊಂದು ದೊಡ್ಡದಾಗಿ ಬಾರ್ಡರ್ ಇತ್ತು. ಎಲ್ಲಿ ಫೇಡ್ ಆಗಿರುತ್ತೆ, ಡ್ಯಾಮೇಜ್ ಇರುತ್ತೆ, ಅಲ್ಲಿ ವೈಟ್ ಕಲರ್ ಪೇಪರ್ಲಿ ಟ್ಯಾಗ್ ಮಾಡಿರ್ತಾರೆ, ನಾವಲ್ಲಿ ಚೆಕ್ ಮಾಡ್ಕೊಳ್ಬಹುದು. ನೋಡಿ ಸ್ಯಾರಿ ನಾವೇ ಓಪನ್ ಮಾಡಿ ನೋಡಬಹುದು. ಈ ಥರ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಇದು ಅಲ್ಲೇ ಶತಮಾನೋತ್ಸವ ಭವನದಲ್ಲೇ ಓಪನ್ ಮಾಡ್ತಿರೋ ವಿಡಿಯೋ ಇದು. ಅಲ್ಲೇ ಓಪನ್ ಮಾಡುವಾಗ ಮಾಡ್ಕೊಂಡಿದ್ದು ವಿಡಿಯೋ ಇದು. ಸ್ಯಾರಿ ಮೇಲೂ ಈ ಥರ ಎಂಬ್ರಾಯ್ಡ್ರಿಲಿ ಪೀಸ್ ನಂಬರ್ನ ಮೆನ್ಷನ್ ಮಾಡಿರ್ತಾರೆ. ನಾನು ಹಳೆಯ ವಿಡಿಯೋದಲ್ಲೂ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಇದು ರಮಾ ಗ್ರೀನ್ ಅಥವಾ ಪಿಕಾಕ್ ಗ್ರೀನ್ ಅಂತೀವಲ್ಲ, ಆ ಥರ ಸ್ಯಾರಿ ಇದು. ಇದಕ್ಕೂ 32,000 ಆಗ್ತಿತ್ತು. ಇದರಲ್ಲೂ ಬುಟ್ಟ ಬಂದಿದೆ. ನೋಡಿ ಇದು ISI ಮಾರ್ಕ್ ಇರೋ ಕಾರ್ಡ್ ಇದು. ಇಲ್ಲಿ ಬಾರ್ಕೋಡು ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಪೀಸ್ ನಂಬರು, ಡಿಸೈನ್ ನಂಬರು, ಶೇಡ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ನೋಡಿ ಈ ಥರ ದಾರ ಬಂದುಬಿಟ್ಟಿರುತ್ತೆ, ಅದನ್ನೆಲ್ಲ ಚೆಕ್ ಮಾಡಬೇಕು ನೀವು.
ಈ ಸಾರಿಗೂ ಬುಟ್ಟ ಬಂದಿದೆ, ಪಲ್ಲು ಆದಮೇಲೆ 1 ಮೀಟ್ರಷ್ಟು ಬುಟ್ಟ ಬಂದಿದೆ, ಆಮೇಲೆ ಸಾರಿ ಎಲ್ಲ ಪ್ಲೈನ್ ಬಂದಿದೆ. ಈ ಸಾರಿಗೂ 2 ಸೈಡ್ಸು ಇದೇ ಥರ ಬಾರ್ಡ್ರ್ ಇದೆ ನೋಡಿ, ಬಾರ್ಡ್ರು ತುಂಬ ಚೆನ್ನಾಗಿದೆ. ಫ್ಯಾಕ್ಟ್ರಿ ಒಳಗಡೆನೇ ಇದು ಶತಮಾನೋತ್ಸವ ಭವನ ಇರೋದು. ಫ್ಯಾಕ್ಟ್ರಿ ಶೋರೂಮ್ ಇದೆಯಲ್ಲ, ಮಾನಂದವಾಡಿ ರೋಡಲ್ಲಿ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ಶೋರೂಮ್ ಇದೆಯಲ್ಲ, ಫ್ಯಾಕ್ಟ್ರಿ ಶೋರೂಮು, ಅಲ್ಲಿಂದ ಇನ್ನೂ ಕೆಳಗಡೆ ಡೌನಿಗೆ ಬರಬೇಕು, ಅಲ್ಲಿ ಶತಮಾನೋತ್ಸವ ಭವನ ಇರೋದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿರೋದ್ರಿಂದ ನಂದೇನಾದರೂ ಮಿಸ್ಟೇಕ್ ಇದೆ, ನಾನು ಅದನ್ನು ಸರಿ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ತೇನೆ. ನೀವು ನನ್ನ ವೀಡಿಯೋಗಳಿಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿದ್ರೆ ನನಗೂ ನನ್ನ ವೀಡಿಯೋಸ್ಗಳನ್ನ ತುಂಬ ಜನ ನೋಡ್ತಾ ಇದ್ದರೆ ನಾನು ಮಾಡ್ತಿರೋದ್ರಿಂದ ಯೂಸ್ ಆಗ್ತಾ ಇದೆ ಅನ್ನೋ ಭಾವನೆ ಬರುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಸಿಕ್ಕಂಗಾಗುತ್ತೆ. ಅದಕ್ಕಾಗಿ ತಾವೆಲ್ಲ ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಥರ ಕುಚ್ಚು ಡಿಸೈನ್ ಮಾಡಿದ್ದೀನಿ ಅನ್ನೋದು ಮತ್ತು ಕ್ರೇಪ್ ಸಿಲ್ಕ್ ಸ್ಯಾರಿ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದು ಡಿಸ್ಕೌಂಟ್ ಸ್ಯಾರಿ ಮೇಲೆ ಈ ಥರ ಹಾಕಿರ್ತಾರೆ, ಎಲ್ಲಿ ಡ್ಯಾಮೇಜ್ ಇರುತ್ತೆ ಅಲ್ಲಿ ವೈಟ್ ಪೇಪರಲ್ಲಿ ಬರೆದು ಅಲ್ಲಿ ಟೈ ಮಾಡಿರ್ತಾರೆ, ಅಂದರೆ ಒಂದು ಎಳೆಯಲ್ಲಿ ಅದನ್ನು ಟೈ ಮಾಡಿರ್ತಾರೆ. ಆ ಪ್ಲೇಸಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋದರೆ ಡ್ಯಾಮೇಜ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ ನೋಡಿ. ಈ ಥರ ಬುಟ್ಟಾಸ್ಗಳು ಬಂದಿರುತ್ತೆ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ನಾವಲ್ಲಿ ಕ್ಯೂ ಅಲ್ಲಿ ನಿಂತಿದ್ವಲ್ವ, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ನಮ್ಮನ್ನ ಒಂದಷ್ಟು ಜನನ ಬಿಟ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ನಮ್ಮದು 3rd ಬ್ಯಾಚ್ಗೆ ನಾವು ಹೋಗ್ತಾ ಇದ್ದು ನೋಡಿ. ಎಂಟ್ರಿ ಇಲ್ಲಿತ್ತು, ಇಲ್ಲೆಲ್ಲ ಚೆಕ್ ಮಾಡಿನೇ ಒಳಗೆ ಬಿಡ್ತಾ ಇರೋದು ನೋಡಿ. ಇಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ ಎಲ್ಲ ಇಡಿಸಿದ್ದಾರೆ, ಬ್ಯಾಗ್ ಎಲ್ಲ ತೊಗೊಂಡು ಹೋಗೋಂಗಿಲ್ಲ, ಅಲೋ ಮಾಡ್ತಾ ಇಲ್ಲ ನೋಡಿ. ಇಲ್ಲಿ ಎಂಟ್ರಿಯಲ್ಲಿ ಚೆಕ್ ಮಾಡಿ ಎಲ್ಲರನ್ನೂ ಬಿಡ್ತಾ ಇದ್ದಾರೆ. ಆಮೇಲೆ ನಾವು ವಾಪಸ್ ಕೆಳಗೆ ಬರಬೇಕಾದ್ರೂ ಚೆಕ್ ಮಾಡೇ ಬಿಡೋದು ಪೊಲೀಸ್ ಎಲ್ಲ. ನಾವು ಬೆಳಗ್ಗೆ 10:30 ಅಷ್ಟೊತ್ತಿಗೆ ಒಳಗಡೆ ಹೋದು, ಹೊರಗಡೆ ಬರುವಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಯಾಕಂದರೆ ಬಿಲ್ಲಿಂಗ್ ಆಗಬೇಕಿತ್ತು. ಬಿಲ್ ಮಾಡ್ಸೋಕ್ಕೂ ಹಾಫ್ ಆನ್ ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಬಿಲ್ ಮಾಡಿಸಿದ್ವು. ಅಮೌಂಟ್ ಕಟ್ಟೋದಕ್ಕೂ ಹಾಫ್ ಆನ್ ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಅಮೌಂಟ್ ಕಟ್ಟಿದ್ವು. ಅಷ್ಟೊಂದು ರಶ್ ಇತ್ತು. ಸ್ಯಾರಿ ಕೊಡೋದಕ್ಕೂ ಅವರು ಒಂದು 20 ಮಿನಿಟ್ಸ್ ಲೇಟ್ ಮಾಡಿದ್ರು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.